ಹಾಯ್, ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಶುಕ್ರವಾರ ದೇವ್ರಿಗೆ ರೆಡಿ ಮಾಡಿ ಪೂಜೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀವಿ. ಇವತ್ತು ಬಂದು ಟಿಫನ್ಗೆ ನಾವು ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀವಿ. ಯಾವ ಥರ ಮಾಡೋದು ಬನ್ನಿ ನಾನು ತೋರಿಸ್ತೀನಿ. ಇವತ್ತು ಎಳ್ಳಿಕಾಯಿ ಚಿತ್ರಾನ್ನ ಒಣಗಿದ ಮೆಣಸಿನ್ಕಾಯಿ ಹಾಕಿ ನಾವು ಮಾಡ್ತಾ ಇದ್ದೀವಿ. ಎಳ್ಳಿಕಾಯಿ ಚಿತ್ರಾನ್ನಕ್ಕೆ ನಾನು 2 ಎಳ್ಳಿಕಾಯಿ ತಗೊಂಡಿದ್ದೀನಿ. ಇದು ಕಾಯಿ ಅಂದ್ರೆ ಕಾಯಿ ಇದ್ರೆ ಚೆನ್ನಾಗಿರತ್ತೆ, ಸ್ಮೆಲ್ಲು ಚೆನ್ನಾಗಿರತ್ತೆ, ಪಿತ್ತಕ್ಕೆ ಒಳ್ಳೇದು ಮತ್ತೆ ಹೆಲ್ತ್‌ಗೆ ಒಳ್ಳೇದಿದು. ಅದಕ್ಕೋಸ್ಕರ ಎಳ್ಳಿಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ದೊಡ್ಡ ಸೈಜ್ ಎಳ್ಳಿಕಾಯಿ ಮತ್ತೆ ಇವಾಗ ನಾನು ದೊಡ್ಡ ಸೈಜ್ ಅಷ್ಟು ಬಾಂಡ್ಲಿ ತಗೊಂಡು ಅದಕ್ಕೆ 1 ಕಪ್ ಅಷ್ಟು ಎಣ್ಣೆ ಹಾಕೊಂತಾ ಇದ್ದೀನಿ. ಸ್ವಲ್ಪ ಆಯಿಲ್ ಜಾಸ್ತಿ ಹಾಕೊಂಡ್ರೆ ಚಿತ್ರಾನ್ನ ಚೆನ್ನಾಗಿರತ್ತೆ. ಕಡಲೆ ಬೀಜ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫಸ್ಟು. ಕ್ರಿಸ್ಪಿ ಆಗಿರತ್ತೆ. ಒಂದು ಕೆಂಪಗೆ ಫ್ರೈ ಆಗ್ತಾ ಇದ್ದಂಗೆ ನಾನು ಉದ್ದಿನ ಬೇಳೆ, ಕಡಲೆ ಬೇಳೆ, ಸಾಸಿವೆ ಇಷ್ಟು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕೊಬೋದು. ನಿಮ್ಗೆ ಇಷ್ಟ ಆದರೆ ಜೀರಿಗೆ ಹಾಕ್ಕೊಳ್ಳಿ, ಚೆನ್ನಾಗಿರತ್ತೆ. ಇಷ್ಟು ಫ್ರೈ ಆಗ್ತಾ ಇದ್ದಂಗೆ ನಾನು ಒಣಗಿದ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ ಹಾಕೊಳಕ್ಕೆ ಹೋಗಬೇಡಿ. ಹಸಿಮೆಣಸಿನ್ಕಾಯಿ ಬರೀ ನಿಂಬೆಹಣ್ಣು ಚಿತ್ರಾನ್ನಕ್ಕೆ ಚೆನ್ನಾಗಿರುತ್ತೆ. ಎಳ್ಳಿಕಾಯಿ ಚಿತ್ರಾನ್ನಕ್ಕೆ ಒಣಗಿದ ಮೆಣಸಿನ್ಕಾಯಿ ಚೆನ್ನಾಗಿರತ್ತೆ. ಬೇಕು ಅಂದರೆ ಒಂದೆರಡು ಹಸಿದು ಹಾಕೊಬೋದು. ನಾನು ಒಣಗಿದ ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ. ಮತ್ತು ಆನಿಯನ್ ಒಂದು 2ರಷ್ಟು ಸ್ವಲ್ಪ ದೊಡ್ಡ ಸೈಜ್ ಆನಿಯನ್ ತೊಗೊಂಡು ಅದು ಹಾಕ್ಕೊಂಡು ಸ್ವಲ್ಪ ಉಪ್ಪು ಯಾಕೆ ಹಾಕೊಂತೀವಿ ಅಂದ್ರೆ ಆನಿಯನ್ನಲ್ಲಿ ಉಪ್ಪು ಸೇರತ್ತಲ್ವಾ, ಅವಾಗ ನಾವು ತಿನ್ನೋವಾಗ ಚೆನ್ನಾಗಿರತ್ತೆ. ಇಲ್ಲಾಂದ್ರೆ ಅದು ಉಪ್ಪು ಹಂಗೆ ಅಂದ್ರೆ ಟೇಸ್ಟ್ ಇರಲ್ಲ. ಉಪ್ಪು ಹಾಕಿದ್ರೇನೆ ಅದು ಆನಿಯನ್ ಚೆನ್ನಾಗಿರೋದು, ಟೇಸ್ಟ್ ಬರುತ್ತೆ. ಮತ್ತೆ ಸ್ವಲ್ಪ ಅರ್ಧ ಫ್ರೈ ಆಗ್ತಾ ಇದ್ದಂಗೆ ಅರ್ಶಿನ, ಕಲರ್ಗೆ ಎಷ್ಟು ಬೇಕೋ ಅಷ್ಟು ಅರ್ಶಿನ ಮತ್ತೆ ಕೊತ್ತಂಬರಿ ಹಾಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಸ್ಟವ್ ಆಫ್ ಮಾಡ್ಕೊತಾ ಇದ್ದಂಗೆ ನಾನು ಎಳ್ಳಿಕಾಯಿ ಇದು ಜ್ಯೂಸ್ ಹಾಕ್ಕೊಂಡು ಮತ್ತೆ ಅನ್ನ ರೈಸ್ ಮಾಡ್ಕೊಂಡಿದ್ದೀನಿ. ಬಿಸಿ ಅನ್ನ, ಬಿಸಿ ಬಿಸಿ ಅನ್ನಕ್ಕೇನೆ ಚೆನ್ನಾಗಿರೋದು. ಯಾವುದೇ ನೀವು ಚಿತ್ರಾನ್ನ, ಪುಳಿಯೋಗರೆ ಏನೇ ಮಾಡಲಿ ಬಿಸಿ ಅನ್ನ ಮಾಡ್ಕೊಂಡು ಕಲ್ಸ್ಕೊಂತೀನಿ, ತುಂಬ ಚೆನ್ನಾಗಿರತ್ತೆ. ಇವಾಗ ನಾನು ಆ ಜ್ಯೂಸ್ ತೊಗೊಂಡು ಹಾಕ್ಕೊತಾ ಇದ್ದೀನಿ 2. ಯಾಕಂದರೆ ಕಾಯಿ ಇರತ್ತಲ್ವ, ಸ್ವಲ್ಪ ಕಮ್ಮಿ ಬರುತ್ತೆ ಜ್ಯೂಸ್, ಅದಕ್ಕೋಸ್ಕರ. ಇವಾಗ ನಾನು ಜ್ಯೂಸ್ ಹಾಕ್ಕೊಂಡು ಅನ್ನ ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಪಿತ್ತಕ್ಕೊಳ್ಳೆ ವಾತ ಪಿತ್ತ ಅಂತೀವಲ್ವ, ಅದಕ್ಕೆ ತುಂಬ ಒಳ್ಳೆಯದು. ನಿಮಗೆ ತುಂಬ ವಾಮಿಟ್ ಬರಂಗೆ ಆಗ್ತಾ ಇರತ್ತೆ, ಅದಕ್ಕೆ ಆವಾಗ ಈ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಒಂದು 2 ಸ್ಪೂನ್ ಅಷ್ಟು ಹಾಕ್ಕೊಂಡು ಎಳ್ಳಿಕಾಯಿ ಜ್ಯೂಸ್ ಹಾಕ್ಕೊಂಡು ಸ್ವಲ್ಪ ಸಕ್ಕರೆನ ಬೆಲ್ಲನ ಹಾಕ್ಕೊಂಡು ನೀರು ಹಾಕ್ಕೊಂಡು ಜ್ಯೂಸ್ ಕುಡಿಬೋದು. ಇವಾಗ ನಾನು ರೈಸ್ ಹಾಕ್ಕೊಂಡು ಅರ್ಧ ಕೆಜಿ ಅಷ್ಟು ಅಕ್ಕಿ ಅನ್ನ ಮಾಡ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ ಸಾಕಾಗಿಲ್ಲ ಅಂದರೆ ಒಂದು 2 ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಎಳ್ಳಿಕಾಯಿ ಚಿತ್ರಾನ್ನ ರೆಡಿ ಆಗೈತೆ. ಚಟ್ನಿನೂ ಮಾಡಿದ್ದೀನಿ. ಇವಾಗ ವಡೆ ತರಿಸಿದ್ದೀನಿ. ಯಾಕಂದರೆ ವಡೆ ಏನು ಮಾಡಲಿಲ್ಲ, ವಡೆ ತರಿಸಿದ್ದೀನಿ. ಇವಾಗ ಟಿಫನ್ ಮಾಡಬೇಕು. ಇವತ್ತು ವಾರ ಅಲ್ವಾ, ದೇವ್ರಿಗೆ ಮೊಸರನ್ನಕ್ಕೆ ಅನ್ನ ಇಡಬೇಕಾಗಿತ್ತು, ಅದಕ್ಕೆ ಹಂಗೆ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ಏನಂದರೆ ಕಡಲೆಬೀಜ, ಅವನಿಗೆ ತುಂಬ ಇಷ್ಟ ಕಡಲೆಬೀಜ. ಯಾವುದೇ ಆಗಲಿ ಕಡಲೆಬೀಜ ಚಟ್ನಿ, ಕಡಲೆಬೀಜ ವಡೆ ಈ ಥರನೇ. ಇವಾಗ ಕಡಲೆಬೀಜ ನೋಡ್ಕೊಂಡು ಅಂದರೆ ಎತ್ಕೊತಾವನೆ ಕಡಲೆಬೀಜ ಅವ್ನು ತಿನ್ನೋಕ್ಕೋಸ್ಕರ. ಇವಾಗ ಎಳ್ಳಿಕಾಯಿ ಚಿತ್ರಾನ್ನ ರೆಡಿ ಆಗೈತೆ. ನೀವು ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇವಾಗ ಎಳ್ಳಿಕಾಯಿ ಚಿತ್ರಾನ್ನ ರೆಡಿ ಆಯಿತು. ನೀವು ಒಂದ್ಸಲ ಟ್ರೈ ಮಾಡಿ ನನ್ನ ಕಮೆಂಟಲ್ಲಿ ತಿಳಿಸಿ. ಹಿಂದಿನ ವಿಡಿಯೋ ನನ್ನ ಮಗಳದು ಬ್ರೈಡಲ್ ಸ್ಯಾರಿ ಬ್ಲೌಸಸ್ ಎಲ್ಲ ಅದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ. ಅದರಲ್ಲಿ ಒಂದೊಂದು ಬ್ಲೌಸು ಮರ್ತೋಗಿದ್ದೀನಿ. ಸ್ಯಾರಿ ಅಂದರೆ ಪ್ರೈಸಸ್ ಹೇಳೋದು. ಧಾರೆ ಮುಹೂರ್ತದ್ದು ರೆಡ್ ಬ್ಲೌಸ್ ಬಂದ್ಬಿಟ್ಟು ಅದು 22,000 ಅದು ನಾವು ಕೊಟ್ಟು ಹೊಲಿಸಿರೋದು. ಅದು ಒಂದೊಂದು ಸ್ಯಾರೀಸ್ದು ಮರ್ತೋಗಿದ್ದೀವಿ. ಅದರಲ್ಲಿ ಫೋಟೋನು ನಾನು ಪಕ್ಕದಲ್ಲಿ ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೆ, ಅದು ಮರ್ತೋಗಿದ್ದೀನಿ. ಒಂದೊಂದ್ಸಲ ಎಡಿಟ್ ಮಾಡೋವಾಗ ತುಂಬ ಮರ್ತೋಗ್ಬಿಟ್ಟು ಅದು ಹಂಗೆ ನಾನು ಪೋಸ್ಟ್ ಮಾಡಿದ್ದೀನಿ. ನೀವು ನೋಡಿರ್ಬೋದು ನಮ್ಮದು ವೀಡಿಯೋಸ್, ಮದುವೆ ವೀಡಿಯೋಸ್ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ನಾವು ಸ್ಯಾರೀಸ್ ಎಲ್ಲ ವೇರ್ ಮಾಡಿರೋದು. ಬೇಕು ಅಂದರೆ ನೀವೇನನ್ನು ನೋಡಿಲ್ಲ ಅಂದರೆ ಹಿಂದಿನ ವ್ಲಾಗ್ಸು ನನ್ನ ಮಗಳದು ಮದುವೆದು ಹೋಗಿ ಚೆಕ್ ಮಾಡಿ ನೀವು ನೋಡಿ. ಇಲ್ಲಿ ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ನಾನು ಇವಾಗ ನಂದು ನೆಕ್ಸ್ಟ್ ಸ್ಯಾರೀಸ್ ಕಲೆಕ್ಷನ್ಸ್ ವಿಡಿಯೋ ಹಾಕ್ತೀನಲ್ವ, ಅದ್ರಲ್ಲಿ ಬೇಕಾಗಿದ್ರೆ ಫೋಟೋಸು ಶೇರ್ ಮಾಡ್ತೀನಿ. ಟಿಫನ್ ಆಗಿತ್ತು. ಟಿಫನ್ ಆಗ್ತಾ ಇದ್ದಂಗೆ ಟೀ ಕುಡಿಯೋಣ ಅಂದ್ಬಿಟ್ಟು ಟೀ ಕುಡಿತಾ ಇದ್ದೀನಿ. ಸ್ವಲ್ಪ ಅದೊಂದು ಟೀ ಕುಡಿಬೇಕು ಅನ್ನೋದು. ಈಗ ನಾನು ಅಗರ ಕೆಟ್ಟಲಿಂದ ಎಗ್ ಬಾಯ್ಲ್ ಕೆಟ್ಟಲಿದ್ದು
ನಾನಿವತ್ತು ಎಗ್ ಬಾಯ್ಲ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಇದರಲ್ಲಿ ಎಗ್ ಬಾಯ್ಲ್ ಮಾಡ್ಕೊಬೋದು, ಮತ್ತೆ ಎಗ್ ಆಮ್ಲೆಟ್ ಥರನೂ ಮಾಡ್ಕೊಬೋದು, ಮತ್ತೆ ಪಾಸ್ತಾನೋ ವೆಜಿಟೇಬಲ್ಸ್ ಎಲ್ಲ ಬಾಯ್ಲ್ ಮಾಡ್ಕೊಬೋದು. ಬೇಗ ಕುಕ್ ಆಗುತ್ತೆ, ಬೇಗ ಫಾಸ್ಟಾಗಿ ಮಾಡ್ಕೊಬೋದು. ನಿಮಗೆ ಗ್ಯಾಸ್ ಇಲ್ದಿರ ಇವಾಗ ಎಲ್ಲನ ಬ್ಯಾಚುಲರ್ಸ್ ಎಲ್ಲ ಇದರಲ್ಲಿ ಅಗರೋ ಕೆಟಲಿಂದ ನಾವು ಎಲ್ಲನ ಎತ್ಕೊಂಡೋಗಿ ಕುಕ್ ಮಾಡ್ಕೊಬೋದು, ಬ್ಯಾಚುಲರ್ಸು ಕುಕ್ ಮಾಡ್ಕೊಬೋದು. ಇವತ್ತು ನಾನು ಕೆಟಲಲ್ಲಿ ನಾನು ಎಗ್ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಎಗ್ ಬಾಯ್ಲ್ ಮಾಡಿಕೊಂಡು ನಾನಿದು ಟೊಮೆಟೊ ಬಾತ್ಗೆ ಹಾಕ್ಕೊತಾ ಇದ್ದೀನಿ. ನೀವು ಇದು ಎಗ್ ಈ ಥರ ಬಾಯ್ಲ್ ಮಾಡಿಕೊಂಡು ಟೊಮೆಟೊ ಬಾತ್ಗೆ ಹಾಕೊಬೋದು, ಸಾಂಬಾರು ಮಾಡ್ಕೊಬೋದು, ಮಕ್ಳಿಗೂ ಈ ಥರ ಮಾಡ್ಕೊಡ್ಬೋದು. ನಾನಿವತ್ತು ಟೊಮೆಟೊ ಬಾತ್ಗೆ ನಾನು ಈ ಥರ ಎಗ್ ಬಾಯ್ಲ್ ಮಾಡಿಕೊಂಡು ನಾನು ಟೊಮೆಟೊ ಬಾತ್ ಹಾಕಿ ನಾನು ಟೊಮೆಟೊ ಬಾತ್ ರೆಡಿ ಆಯಿತು. ನಾನಿವಾಗ ಪಾಸ್ತಾ ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಬೇಗ ಬಾಯ್ಲ್ ಆಗುತ್ತೆ, ನಿಮಗೆ ಒಂದು 2 ಮಿನಿಟ್ಸ್ಗೆಲ್ಲ ಬಾಯ್ಲ್ ಆಗೋಗುತ್ತೆ. ನಾನು ಏನು ಆಯಿಲ್ ಏನು ಹಾಕ್ಕೊತಾ ಇಲ್ಲ, ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಬಾಯ್ಲ್ ಮಾಡಿಕೊಂಡೆ. ನಾನಿವಾಗ ಪಾಸ್ತಾ ಬೇಗ ಮಾಡ್ಕೊಬೋದು, ವಿತಿನ್ 2 ಮಿನಿಟ್ಸಲ್ಲಿ ಪಾಸ್ತಾ ರೆಡಿ ಆಗುತ್ತೆ. ನಾನು ಚಿಲ್ಲಿ ಸಾಸು ಮತ್ತು ಚೀಸ್ ಹಾಕ್ಕೊಂಡು ನಾನು ಸ್ವಲ್ಪ ಕಸ್ತೂರಿ ಮೇಥಿ ಸಾಲ್ಟ್ ಹಾಕ್ಕೊಂಡು ನಾನು ಪಾಸ್ತಾ ರೆಡಿ ಮಾಡ್ಕೊಂಡಿದ್ದೀನಿ. ಬೇಗ ರೆಡಿ ಮಾಡ್ಕೊಬೋದು. ಬೇಕು ಈ ಕೆಟಲ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಶೇರ್ ಮಾಡಿರ್ತೀನಿ. ನಾನು ಅಮೆಝಾನಲ್ಲಿ ಬೈ ಮಾಡಿರೋದು. ಬೇಗ ಮಾಡಿಕೊಂಡು ತಿನ್ಬೋದು. ಪಾಸ್ತಾ ರೆಡಿ ಆಯಿತು. ನಾನಿವತ್ತು ಸ್ವಲ್ಪ ಆಚೆ ಕಡೆ ಹೋಗ್ಬೇಕಾಗಿತ್ತು. ಎಲ್ಲ ಬೆಳಿಗ್ಗೆನೇ ಮನೇಲಿ ಪೂಜೆ ಆಯಿತು. ಪೂಜೆ ಆಗ್ತಾ ಇದ್ದಂಗೆ ನಾನು ಸ್ವಲ್ಪ ಮನೆಯೆಲ್ಲ ಇವಾಗ ಪೂಜೆ ಆಗ್ತಾ ಇದ್ದಂಗೆ ಸ್ವಲ್ಪ ಮಿಸ್ ಆಗಿರುತ್ತೆ ಮನೆಯೆಲ್ಲ, ಅದೆಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡಿಕೊಂಡು ಆಮೇಲೆ ಇರ್ತೀವಿ. ಇವತ್ತು ಟಿಫನ್ ಟೊಮೆಟೊ ಬಾತ್ ಮಾಡಿದ್ದೆ. ಟೊಮೆಟೊ ಬಾತ್ಗೆ ಮೊಟ್ಟೆ ಹಾಕಿ ಮಾಡಿದ್ದೆ. ಎಲ್ಲ ಸ್ವಲ್ಪ ಲಗೇಜ್ ಎಲ್ಲ ಮೊನ್ನೆ ಸ್ವಲ್ಪ ಮದುವೆಗೆ ಹೋಗಿರೋ ಲಗೇಜ್ ಎಲ್ಲ ಈಚೆನೇ ಐತೆ, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೆ. ಎಲ್ಲ ರೇಷ್ಮೆ ಸ್ಯಾರೀಸ್ ಎಲ್ಲ ಎತ್ತಿ ಇಡಬೇಕು, ಎಲ್ಲ ಎತ್ಕೊಂಬಂದಿರೋ ಸ್ವಲ್ಪ ಬಿಸಿಲಿಗೆ ಹಾಕೋಣ ಅಂದ್ಬಿಟ್ಟು ಎಲ್ಲ ತೆಗಿತಾ ಇದ್ದೀನಿ. ಸ್ವಲ್ಪ ಬಿಸಿಲಿಗೆ ಹಾಕ್ಬಿಟ್ಟು ಬಿಸಿಲಿಗೆ ಹಾಕಿ ತಿರ್ಗಾ ಫೋಲ್ಡ್ ಮಾಡಿ ಎತ್ತಿಕ್ಬೇಕು. ಯಾಕಂದರೆ ಇವಾಗ ಬಿಸಿಲುಗಾಲ ಅಲ್ವಾ, ತುಂಬ ಸೆಕೆ ಆಗಿರತ್ತೆ. ತುಂಬ ಯಾವ ಥರ ಇದ್ದರೆ ನಮಗೆ ಸ್ಯಾರಿ ಮತ್ತು ಬ್ಲೌಸು ಹೊರ್ಟೋಗುತ್ತೆ, ಅಂದರೆ ಬೇಗ ಹಾಳಾಗೋಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಬಿಸಿಲಿಗೆ ಹಾಕಿ ಫೋಲ್ಡ್ ಮಾಡಿ ಎತ್ತಿಕ್ಕೋಣ ಅಂದ್ಬಿಟ್ಟು ಎಲ್ಲ ಎತ್ತಿಕ್ತಾ ಇದ್ದೆ. ಮತ್ತು ನಾನು ಲ್ಯಾಪ್ಟಾಪಲ್ಲಿ ಸ್ವಲ್ಪ ನನ್ನ ಮಗ ಪ್ರಿಂಟಿಂಗ್ ತೆಗ್ದಿದ್ದ, ಏನನ ತೆಗೆದ್ರೆ ಅದು ಯಾವುದು ಎತ್ತಿಕ್ಕಲ್ಲ ಕ್ಲೀನಾಗಿ, ಅದು ನಾವೇ ಎತ್ತಿಕ್ಬೇಕು. ಮತ್ತು ಅದೆಲ್ಲ ಕ್ಲೀನ್ ಮಾಡಿ ಕಿಚನ್ ಸ್ವಲ್ಪ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೆ. ಬೆಳಿಗ್ಗೆ ಟಿಫನ್ ಮಾಡೋಗೆ ಎಲ್ಲ ಅಂದರೆ ಅಲ್ಲಲ್ಲೇ, ಅಂದರೆ ಅರ್ಜೆಂಟಾಗಿ ಟಿಫನ್ ಮಾಡಬೇಕು, ಪೂಜೆ ಮಾಡಬೇಕು, ಎಲ್ಲ ಅರ್ಜೆಂಟಾಗಿರತ್ತೆ ಅಂದ್ಬಿಟ್ಟು ಎಲ್ಲ ಅಲ್ಲಲ್ಲೇ ಇಟ್ಟಿರ್ತೀವಿ. ಎಲ್ಲ ಆದಮೇಲೆ ಟಿಫನ್ ಎಲ್ಲ ಆದಮೇಲೆ ಎಲ್ಲ ಒಂದು ಕಡೆಯಿಂದ ಕ್ಲೀನ್ ಮಾಡ್ಕೊಂಡು ಬಂದು ಆಮೇಲೆ ನನ್ನ ವೀಡಿಯೋಸ್ ಏನಿದ್ರೂ ಎಡಿಟ್ ಮಾಡಿ ಆಮೇಲೆ ಪೋಸ್ಟ್ ಮಾಡ್ತೀನಿ. ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ.